ಅವ್ರನ್ನ ಯಾವ ತರ ಟ್ರೀಟ್ ಮಾಡ್ತಾರೆ ಅಂದ್ರೆ ಅವರು ಒಬ್ರು ಕೆಲ್ಸವ್ರಿಗಿಂತ ಹೀನಾಯವಾಗಿ ಡ್ರೆಸ್ ಮಾಡಿಸ್ತಾರೆ. ಅವ್ರನ್ನ ನೋಡಿದ್ರೆ ಪತ್ತೆನ ಹಚ್ಚಕ್ಕಾಗಲ್ಲ, ನಿಮ್ಗೆ ಡೌಟೇ ಬರಲ್ಲ ಅವ್ರಿಗೆ. ಯಾವುದೇ ಅಧಿಕಾರಿಗಳು, ಅದು DR ಇರ್ಬೋದು, ಕಸ್ಟಮ್ಸ್ ಅಧಿಕಾರಿಗಳಿರ್ಬೋದು, ಏರ್ಪೋರ್ಟ್ ಅಲ್ಲಿ ಅವರು ಒಂಥರ ಹಳೆ ಬ್ಯಾಗ್ನ ಇಟ್ಕೊಂಡು, ಒಂಥರ ಹಳೆ ಸೀರೆನ ಉಟ್ಕೊಂಡು, ಒಂಥರ ಲೋ ಪ್ರೊಫೈಲ್ ಇರೋರ್ ತರ ಅವ್ರನ್ನ ರೆಡಿ ಮಾಡಿ ಕಳಿಸ್ತಾರೆ. ಅದನ್ನು ಕೂಡ ನಾನು ನೋಡಿದ್ದೀನಿ. ಅದನ್ನ ತಗೊಂಡ್ಬಂದು ಮತ್ತೆ ನಮ್ಮಂತರ ಹತ್ರ ಮಾರಾಟ ಮಾಡಕ್ಕೂ ಬರ್ತಾರೆ. ಬೈದ್ ಕಳಿಸ್ತೀವಿ ನಾವು. ಅವ್ರು ಏನಾದ್ರು ದಾಖಲೆ ಇಲ್ಲದೆ ನಮಗ್ ಕೊಡಕ್ ಬಂದ್ರೆ ID ಪ್ರೂಫು, ಅಡ್ರೆಸ್ ಪ್ರೂಫು, ಮತ್ತೆ ಅವ್ರ ಭಾವಚಿತ್ರ ಎಲ್ಲವನ್ನ, ಮತ್ತೆ ಎಲ್ಲಿಂದ ತಂದ್ರಿ, ಅದ್ರದ್ದು ಏನ್ ಇನ್ವಾಯ್ಸ್ ಇದೆಯಾ, ಪ್ರತಿಯೊಂದನ್ನ ಕೇಳ್ತೀವಿ ನಾವು. ಅವ್ರು ಕೇಳ್ತಾ ಇದ್ದಂಗ್ಲೆ ಅವ್ರ ಭಾವನೆ ಗೊತ್ತಾಗ್ಬಿಡ್ತದೆ. ಅವ್ರು ಕತ್ಕೊಂಡ್ ಬಂದ್ರ, ಹ್ಯಾಕ್ ತಂದ್ರು ಅಂತ ಹೇಳಿ ಡೌಟ್ ಬಂದು ಅವ್ರನ್ನ ವಾಪಸ್ ಕಳಿಸ್ತೀವಿ. ರೈಟ್ ವಾಪಸ್ ಬರ್ತೀನಿ. ಈಗ ನಿವೃತ್ತ ಕಸ್ಟಮ್ಸ್ ಅಧಿಕಾರಿಯಾದ CG ಪ್ರಭು ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಸ್ಟ್ ನೋಡ್ತಾ ಇದ್ದೆ ಸರ್, ಎಷ್ಟೆಷ್ಟು ಯಾವ ವರ್ಷದಲ್ಲಿ ಎಷ್ಟೆಷ್ಟು ಕೇಸಸ್ ಆಗಿವೆ, ಎಷ್ಟೆಷ್ಟು ಗೋಲ್ಡ್ಗಳನ್ನ ಜಪ್ತಿ ಮಾಡಿದ್ದಾರೆ, ಅದರ ಮೌಲ್ಯ ಏನಿದೆ ಅಂತ. ಸಾವಿರಾರು ರೂಪಾಯಿಯ ಚಿನ್ನವನ್ನ ಈಗಾಗಲೇ ಜಪ್ತಿ ಮಾಡ್ಕೊಳ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ. ಆದ್ರೆ ಇದರ ನಿಲ್ಲೋ ಅಂತ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಜಸ್ಟ್ ರನ್ಯಾ ರಾವ್ ಅನ್ನೋದು ಒಂದು ಸಣ್ಣ ಉದಾಹರಣೆ ಅಂತ ಅನ್ನಿಸ್ತಾ ಇದೆ. ಹೌ ಇಟ್ ವರ್ಕ್ ಸರ್? ಹೆಂಗ್ ನಡೀತಾ ಇದೆ ಈ ಸ್ಮಗ್ಲಿಂಗ್, ಗೋಲ್ಡ್ ಸ್ಮಗ್ಲಿಂಗ್ ಇಂಡಿಯಾದೊಳಗೆ ಹೆಂಗ್ ಬರ್ತಾ ಇದೆ? ಅರೆ ನೋಡಿ, ಈಗಾಗಲೇ ಪ್ರತಿದಿನ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದೆ, ಅದೇ ತರ ಡಾಲರ್ ರೇಟು ಜಾಸ್ತಿ ಆಗ್ತಿದೆ. ಮತ್ತೆ ನಮ್ಮ ದೇಶದಲ್ಲಿ ಚಿನ್ನಕ್ಕೆ ತುಂಬಾ ಕೇಳಿಸ್ತಿದೆಯಲ್ಲ? ಕೇಳಿಸ್ತಿದೆ ಸರ್, ಪ್ಲೀಸ್ ಗೋ ಅಹೆಡ್. ನಮ್ಮ ದೇಶದಲ್ಲಿ ಚಿನ್ನಕ್ಕೆ ತುಂಬಾ ಬೇಡಿಕೆ ಇದೆ. ಈ ಕಾರಣದಿಂದ ಏನಾಗತ್ತೆ ಅಂದ್ರೆ ಸ್ಮಗ್ಲರ್ಸ್ ಈ ರೀತಿ ಹೊಸ ಜನಗಳನ್ನ ಹಿಡ್ಕೊಂಡು ಕಡ್ಕೊಂಡು ಕಳಿಸಿರ್ತಾರೆ. ಆದ್ರೆ ನಮ್ಮಲ್ಲಿ ಏನಾಗತ್ತೆ ಅಂದ್ರೆ ಪ್ರತಿ ಒಬ್ಬ ಪ್ಯಾಸೆಂಜರ್ ಫ್ರೀಕ್ವೆಂಟ್ ಆಗಿ ಹೋಗ್ತಾ ಇದ್ರೆ ಅದ್ ನಮ್ದು ಮ್ಯಾನಿಫೆಸ್ಟೋ ಇರುತ್ತೆ, ಅದ್ ನೋಡ್ತಾ ಇರ್ತಾರೆ, ಗೊತ್ತಾಗತ್ತೆ. ಪ್ರತಿ ವಾರಕ್ಕೊಂದ್ಸಲನೋ, ವಾರಕ್ಕೆ 2 ಸಲನೋ, ತಿಂಗಳಿಗೆ 4-5 ಸಲ ಹೋಗ್ತಾ ಇದ್ರೆ ಒಬ್ಬ ವ್ಯಕ್ತಿ, ಅವ್ರ ಮೇಲೆ ಸ್ವಲ್ಪ ನಾವು ಕಣ್ಣಿಡ್ತೀವಿ. ಕರೆದು ಅವ್ರದ್ದು ಇದೆಲ್ಲ ಪಾಸ್ಪೋರ್ಟ್ ತಗೊಂಡು, ಮತ್ತೆ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರದ್ದು ಎಷ್ಟು ಸಲ ಹೋಗಿದ್ದು ಡೀಟೇಲ್ಸ್ ತಗೊಂಡು ನಾವು ಸ್ಟಡಿ ಮಾಡ್ತೀವಿ. ಯಾಕೆ ಹೋಗ್ತಿದಾರೆ, ಏನ್ ಕೆಲಸ, ಇವ್ರ ಬಿಸ್ನೆಸ್ ಏನು, ಹೇಗೆ ಅಂತ. ಕೆಲವು ಸುಮ್ಮನೆ ಹೋಗಿ ಬರ್ತಿರೋದನ್ನ ಸ್ವಲ್ಪ ಇದ್ ಮಾಡ್ಕೊಂಡು 1-2 ಸಲ ನೋಡಿ ಅವ್ರನ್ನ ಫಾಲೋ ಮಾಡಿ ಬರ್ತಿದ್ದಂಗೆ ಅವ್ರನ್ನ ಪಾಸ್ಪೋರ್ಟ್ ನೋಡಿದ ತಕ್ಷಣ ಪಕ್ಕ ಕರ್ಕೊಂಡು ಕೇಳ್ತೀವಿ, ಏನಕ್ಕೆ ಹೋಗ್ತಿದ್ರೆ, ಹೇಗೆ ಹೋಗ್ತಾರೆ, ಏನ್ ಬಿಸ್ನೆಸ್ ಅಂತ. ಆಗ ಸುಮಾರು ಜನ ಸಿಕ್ಕಾಕೊಂಡ್ಬಿಡ್ತಾರೆ. ಆಯ್ತಲ್ಲ, ಸಿಕ್ಕಾಕೊಂಡಾದ್ಮೇಲೆ ಏನಾಗತ್ತೆ ಅಂದ್ರೆ ಅವ್ರು ಯಾರ ಮೂಲಕ ಹೋಗ್ತಿದ್ದಾರೆ ಅವ್ರನ್ನ ಆದಷ್ಟು ಅವರು ಗೊತ್ತಾಗ್ಬಾರ್ದು ನೋಡಿದ್ರೆ ಇದ್ ಮಾಡ್ತಾರೆ. ಯಾರೋ ಕೊಟ್ಟರು, ಸರ್ ಹೊರಗಡೆ ಬಂದು ನಿಂತಿದ್ವಿ, ನಾವು ಕಷ್ಟದಲ್ಲಿದ್ವಿ, ನೀವು ಈ ತರ ಹೊರಗಡೆ ಹೋಗಿ ಬಂದ್ರೆ ದೇವ್ರ ದೇಶಕ್ಕೆ ಹೋಗಿ ಚಿನ್ನ ತಂದು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತೆಲ್ಲ ಹೇಳಿ ಆಸೆ ತೋರಿಸಿದ್ರು. ನಮ್ ಜೀವನ ಕಷ್ಟ ಇತ್ತು, ಅದಕ್ಕೋಸ್ಕರ ನಾವು ಅವ್ರ ಹತ್ರ ಹೋಗಿ ಈ ಕೆಲಸ ಮಾಡ್ಬಿಟ್ವಿ ಅಂತ ಹೇಳಿ ಇದ್ ಮಾಡ್ತಾರೆ. 90% ಆಫ್ ದಿ ಕೇಸ್ ಏನಾಗುತ್ತೆ, ಮೈನ್ ಹೇಳ್ತಾರೆ ಸಸ್ಪೆಕ್ಟ್ ಅವನು ಸಿಗೋದೇ ಇಲ್ಲ. ಇದರಿಂದ ಇರೋನು ದೊಡ್ಡ ಕುಳುಗಳು ಇರ್ತಾರಲ್ಲ, ಅವ್ರು ಯಾರು ಸಿಗೋದಿಲ್ಲ. ಇದರಿಂದ ಏನಾಗುತ್ತೆ, ಸುಮಾರು ಸಲ ನಾವು ಕೇಸು ಗೋಲ್ಡ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತೀವಿ. ಅವ್ರಿಗೊಂದು ಕೋರ್ಟ್ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಲಾಯರ್ಗಳು ಬರ್ತಾರೆ. ಕೆಲವು ಟೈಮ್ ಅವ್ರಿಗೆ ಬೇಲ್ ಸಿಗುತ್ತೆ, ಬೇಲ್ ಸಿಗದೆ ಮುಂದೆ ಕೇಸ್ ತಗೊಂಡು ಹೋಗ್ತಾ ಇರುತ್ತೆ. ಈ ರೀತಿಯಾಗಿ ಅದನ್ನ ಹೊಸ ಜನ ಹಿಡ್ಕೋ ಬರ್ತಾನೆ ಇರೋದ್ರಿಂದ ಇದಾಗತ್ತೆ. ಸಾಮಾನ್ಯ ಜನ ಈ ತರ ನೋಡಿ, ಎಸ್ಪೆಷಲಿ ಸೆಲೆಬ್ರಿಟೀಸ್ ಅಂತ ಬರ್ತಾರಲ್ಲ, ಇವ್ರುಗಳು ಈ ತರದೆಲ್ಲ ಮಾಡೋ ತರ ನೋಡಿ ತುಂಬಾ ನಾಚಿಕೆಗೇಡಿನ ಸಂಗತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.